ಬೆಲ್ಲ ಶೇಂಗಾ ಸರಿ ಕುಂದ್ರಲ್ಲ ಅವನು ಸ್ವಲ್ಪ ಸರಿ ಬರ ಅವ್ನು ನಮ್ಮ ಕಟ್ಟಿ ಕಂಪ್ನಿ ಏನಾಯ್ತು ಈ ಕಡೆ ಬಂದಿ ಅರ್ಬಿ ಬರೀ ಹಾಕತ್ತ ನೋಡು ಮತ್ತು ಮದುವೆ ಸನೇ ಬಂದ ಅವನು ಚಲೋ ಚಲೋ ಅರ್ಬಿ ಹಾಕವನೇ ಮತ್ತೆ ಮುತ್ತಪ್ಪನ ಗದ್ದರ ನನ್ನ ಮದುವೆ ಮಾಡ್ತಾರೆ ಮತ್ತೆ ಓಟ್ ಬನ್ನಿ ಅವ್ ಲಾಸ್ಟ್ ಗೆಣಸದ್ ಮುತ್ತಪ್ಪನ ಬಜಿ ಅಂದ್ರೆ ಬಾ ಇದು ಮಾಡ್ತಿರ್ಬೇಕು ಓಟ್ ಯಾರಿಗೆ ಹಾಕ್ಯಪ್ಪ ಓಟ್ ಯಾರಿಗೆ ಹಾಕಿ ಶೇಂಗಾ ಬೆಲ್ಲ ಓಟ್ ಯಾರಿಗೆ ಹಾಕಿ ಬಜ್ಜಿ ಬಜ್ಜಿ ಅಂತ ಆಯ್ತಾ ಮಾಡ್ಸಂತ ಹೇಳಿನಿ ಯಾವ ಹೆಂಗಿರ್ಬೇಕು ಹುಡುಗಿ ಹುಡುಗಿ ಹೆಂಗಿರ್ಬೇಕು ಹುಡುಗಿ ಚಲೋ ಚಲೋನೆ ಬಿಡ್ತಾನ ಅಣ್ಣ ನಂದು ಮದುವೆ ಮಾಡ್ಸಣ್ಣ ಇನ್ನೊಂದ್ ಸ್ವಲ್ಪ ದಿನ ತಡಿ ಎಂಕು ಮಾಮಗ ಒಂದ್ ಹೆಣ್ಣು ಮಗು ಬರ್ತದ ಅದಕ್ಕೆ ಮದ್ವೆ ಆಗಂತ ಯಾಕಲ್ಲ ತಿಪ್ಪ ನೀ ಹಡ್ದು ಕೊಡ್ಲ ಯಾಕೆ ಕೊಡಂಗಿಲ್ಲ ನಾ ಆಡ್ದು ಕೊಡ್ತೀನಿ ಸಂಗು ಬಿಡು ತಲೆ ಕೆಡ್ಸ್ಬೇಡ ನಾ ಕೊಡ್ತೀನಿ ಕೊಡ್ತಾನ ಅದು ದೊಡ್ಡದಾಗದ್ರ ನಿಂದು ಶೇಂಗಾನು ಇರಂಗಿಲ್ಲ ಬೆಲ್ಲನೂ ಇರಂಗಿಲ್ಲ ಆಮೇಲೆ ಏನ್ ಮಾಡವ ನನ್ನ ಮಗಳು ದೊಡ್ಡಕ್ಕಾಗಿದ್ರೆ ನನಗಮಟ ಹೇಳೋದು ಕಿರಿಕಿರಿ ಮಾಡ್ಕೊಂಡ್ ಕುಂದಿರ್ತಾನೆ ನಮ್ಮ ಅಣ್ಣ ಹಂಗಕ್ ಮಾಡತ್ತಿ ಮದುವೆ ಮಾಡಸಣ್ಣ ಏ ಹೋಗಲ್ಲ ಯಾವ ಮಾಡಿಸ್ತಾನ ಮದಿ ನಮ್ದೇ ಮದುವೆ ಆಗ್ಬೇಕಂದ್ರೆ ಹೈರಾಣ ಆಗಿ ನಾವು ನಿಮ್ ಮದುವೆ ಗೆನಸ್ದವ್ರು ಕೇಳೋ ಗೆನಸ್ದವ್ರಿಗೆ ಹಂಗಕ್ ಮಾಡತ್ತಿ ಮದುವೆ ಮಾಡಸಣ್ಣ ಏ ಇಲ್ಲ ನೋಡೋ ಮಾಡ ಶೇಂಗಾ ಬೆಲ್ಲ ತಿನ್ನಿ ಅಣ್ಣ ನಾನು ಮದುವೆ ಮಾಡ್ತೀರ ಅಣ್ಣ ಬಾ ಮಾಡಿಸ್ತಾರ ಶಾಲೆಗೆ ಏನು ಎಬ್ಸ್ಯಾರ ಇಲ್ಲಿ ಶಾಲೆಗೆ ಏನೈತಿ ಮನೆ ಎಲೆಕ್ಷನ್ ಮಾಡಿದಲ್ಲ ಹುಡುಗರು ಹುಡುಗ್ಯಾರ ನೋಡಲ್ಲ ಶಾಲೆಗ ಏನು ಮಾಡೋದು ಕೇಳುಂಬ ಏನು ಮಾಡತ್ತಾರ ನೀ ಶಾಲೆ ಕಲಿತು ಗೊತ್ತಿರಲ್ಲ ಏನು ಏನಂತ ಅಲ್ಲಿ ನೋಡ್ಲಿ ಹುಡುಗರು ಹುಡುಗಿಯರ್ ಇಟ್ಟದ ಶಾಲೆಗ ಏನು ಮಾಡತ್ತಾರ ಇಲ್ಲಿ ಹಂಗ NSS ಕ್ಯಾಪ್ ಬಂದಂಗೆ ಕಾಣ್ತದ ಇಲ್ಲಿ ಶಾಲೆಗೆ ಹಂಗಂದ್ರೆ ಅದು ಶಾಲ್ಯಾಗ ಕಳ್ಸಿರ್ತಾರ ಅವ್ರಿಗೆ ಪ್ರೊಜೆಕ್ಟ್ ವರ್ಕ್ ಇರ್ತಾವಲ್ಲ ಶಾಲ್ಯಾಗ ಬೇರೆ ಊರಿಗೆ ಹೋಗಿ ಊರು ಸ್ವಚ್ಛ ಮಾಡಿರೋದು ಕಳ್ಸಿರ್ತಾರ ಅವ್ರಿಗೆ ಚಲೋ ಸುಮ್ಮ 2 ಸಲ ಹಿಂಗೆ ಅಡ್ಡಾಡ್ದಂಗೆ ಮಾಡಿ ಸ್ವಲ್ಪ ನೀಡ್ದಂಗೆ ಮಾಡಿ ನಮಗೆ ನಡೀತದ ಅದು ಮನೆ ತಗೊಂಡು ಹೋಗುವಾಗ ಮನಿ ಸಿಗಲ್ಲ ನಮ್ ಗಟ್ಟೆ ಅಷ್ಟೇ ಸುಮ್ಮ ಹಿಂಗೆ ಅಡ್ಡಾಡ್ದಂಗೆ ಮಾಡಿ ಸ್ವಲ್ಪ ಕಡ್ದು ಬಿಡ ಗೊತ್ತದ ಬರ್ರಿ ಮೊದಲು ಪರಿಚಯ ಮಾಡ್ಕೊಂಡು ಬಾ ಪರಿಚಯ ಇರ್ತಾರೆ ನಮಗೆ ಪರಿಚಯ ಇರಲ್ಲ ಅಲ್ಲಿ ರೊಟ್ಟಿ ಅದನ್ನ ನೋಡ್ರಿ ಹಾ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ ಕೈ ಕಲ್ತೀರ ಸರ್ ನಾವು ಯಾವ ಇದೇ ಊರು ಸರ್ ನಿಮ್ ಕೈ ಕಲ್ತಾರ ಸರ್ ಯಾವ ಬ್ಯಾಚ್ ಅದೇ ಬ್ಯಾಚ್ ಸರ್ ಅದು ನೀವು ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ಆರ್ಡರ್ ಸಿಗ್ತಲ್ಲ ಸರ್ ನನ್ನ ಕೈ ಭಾಳ ಮಂದಿ ಕಲ್ತಿರ್ತಾರ ಸರ್ ಹ್ಯಾಂಗ್ರಿ ನಮ್ಮನೆ ಮಾಡ್ತೀರಾ ಅದೇ ಸರ್ 7th ಬ್ಯಾಚ್ ರೀ ಯಾವ ಅದೇ ಸರ್ 7th ಬ್ಯಾಚ್ ಸರ್ ಈ ಕಡೆ ಬಂದಿರಿ ಸರ್ ಕ್ಯಾಂಪ್ ಹಾಕಿವ್ರಿ NSS ಕ್ಯಾಂಪ್ ಹಾಕಿವ್ರಿ ನಿಮ್ಮ ಊರಲ್ಲಿ ಸಾಕಾರ ಏನೇ ಬೇಕಾದ್ರೆ ಕೇಳಿ ಸರ್ ನಾವು ಊರನವ್ರು ನಿಮ್ಗೆ ಏನೇ ಬೇಕಾದ್ರೆ ನಮ್ ಕೇಳ್ರಿ ಊರಾಗೆಲ್ಲ ಏನೇ ಬೇಕಾದ್ರೆ ಕೇಳಿ ಸರ್ ಹೆಲ್ಪ್ ಮಾಡ್ತೀವಿ ಸರ್ ಈಗ ಏನ್ರ ಹೆಲ್ಪ್ ಮಾಡೋಣ ಸರ್ ಒಂದ್ ಸ್ವಲ್ಪ ಊಟ ಬರ್ರಿ ಸರ್ ನಾ ಮಾಡ್ತೀವಿ ಸರ್ ಏನ್ ಬೇಕಾದ್ರೆ ಕೇಳಿ ಸರ್ ನನ್ನ ಸರ್ವಿಸ್ನಾಗ ಎಷ್ಟೋ ವಿದ್ಯಾರ್ಥಿಗಳು ನೋಡಿನಿ ಇವ್ರನ್ನ ಯಾವ ಬ್ಯಾಚ್ ಇರ್ಬೋದು ನನಗಂತರೂ ಗೊತ್ತಿಲ್ಲ ಏ ತಮ್ಮ ಅಲ್ಲಿ ರೈಸ್ ಅದನ್ನ ನೋಡು ನೀವು ನಮ್ಮ ಊರಿಗೆ ಬಂದಿರಿ NSS ಕ್ಯಾಂಪ್ ಮಾಡಕ ಮತ್ತೆ ಮತ್ತೆ ಯಾರಿಗೆ ಹಿಂಡಿ ಹಾಕ್ಲಿ ರೊಟ್ಟಿ ಖಾಲಿ ಕೊಡ ರೊಟ್ಟಿ ತಗೋಬರ್ರಿ ಬರ್ರಿ ರೊಟ್ಟಿ ಮತ್ತಾರಿಗೆ ಹಿಂಡಿ ಮತ್ತಾರಿಗೆ ಹಿಂಡಿ ಮತ್ತಾರಿಗೆ ನಮ್ಮ ರೊಟ್ಟಿ ಅಲ್ಲಿಂದ ಹುಡುಗರು ರೊಟ್ಟಿ ಲೋಯ್ ಹಿಂಡಿ ತೋರ್ಲಿ ಅನ್ನ ತೋರ್ಲೆ ಮನ್ಯ ಅಯ್ಯೋ ರೊಟ್ಟಿ ತೊಗೊಂಬರ್ರಿ ರೊಟ್ಟಿ ತೊಗೊಂಬರ್ರಿ ಈ ಶಾಲೆಗೆ ಹೋಗಿಲ್ಲ NSS ಕ್ಯಾಂಪ್ ಶಾಲೆಗೆ ಹೋಗಿಲ್ಲ ನಾನು ನೀ ಹೋಗಿದ್ದಪ್ಪ ನಾ ಹೋಗಿಲ್ಲ ನಮ್ಮ ಹಿರಿಯರು ಮಾತಾಡ್ತಿದ್ರು ಬಾ ತಂಗಿ ಇಲ್ಲ ನಾ ವಿಚಾರ ಮಾಡಿದ್ದೆ ದಿನ ಇನ್ನೊಂದ್ ಸ್ವಲ್ಪ ಹಾಕ್ಬಿಡ ಪುಂಡಿ ಪಲ್ಯ ಇಷ್ಟ ನನಗ ಚಲೋ ಆಯ್ತಲ್ಲ ದಿನ ಹಿಂಗೆ NSS ಕ್ಯಾಂಪ್ ಇದ್ರೆ ಭಾಳ ಚಲೋ ಆಗ್ತದಲ್ಲ ಹೌದು ಮನ್ಯಾಗ ಅಡಿಗೆ ಮಾಡೋದು ತಪ್ತದಿಲ್ಲ ಅಣ್ಣ ಮೊಸರು ಅಣ್ಣ ತರ್ತೀನಿ ಅಣ್ಣ ಆದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಅದರ ಸಂಯೋಜನೆಯಲ್ಲಿ ಬಸವೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಬಸವನ ಬಾಗೇವಾಡಿ ಇವೆರಡು ಸಂಯುಕ್ತ ಆಶಯದಲ್ಲಿ
ನಮ್ಮ ಮಹಾವಿದ್ಯಾಲಯದ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರವನ್ನು ಸಂಕನಾಳ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ.